ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ಕಾಳಿ ಮಾತೆಯ ಶಾಬರ ರಕ್ಷಾ ಮಂತ್ರ ಇದು. ತುಂಬ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಮಂತ್ರ ಇದು. ನೋಡಿ, ಕಾಳಿ ಮಾತೆಯ ಬಗ್ಗೆ ನಿಮಗೆಲ್ಲ ತುಂಬ ಗೊತ್ತಿರುತ್ತೆ. ಪಾರ್ವತಿ ದೇವಿಯ ಒಂದು ಅವತಾರ. ಪಾರ್ವತಿ ದೇವಿಯ ದಶ ಮಹಾವಿದ್ಯೆಗಳಲ್ಲಿ ಈ ಕಾಳಿನೇ ಸರ್ವಶ್ರೇಷ್ಠಳು. ಹಾಗೆ ಮೊದಲನೆಯ ಒಂದು ಸ್ಥಾನದಲ್ಲಿರ್ತಕ್ಕಂತಹ ಒಂದು ದೇವಿ ಕಾಳಿದೇವಿ. ಹಾಗೆ ಈ ಒಂದು ತಾಂತ್ರಿಕ ಸಾಧನೆಯಲ್ಲಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥ ಒಂದು ತಾಯಿ ಕಾಳಿ ಮಾತಾ. ಎಂತಹ ಸಮಸ್ಯೆ ಇರಲಿ, ಭೂತ ಪ್ರೇತ ಪಿಶಾಚಿಗಳ ಕಾಟ, ಮಾಟ ಮಂತ್ರಗಳ ಸಮಸ್ಯೆ, ವಾಮಾಚಾರದ ಪ್ರಯೋಗ, ಋಣಾತ್ಮಕ ಶಕ್ತಿಗಳ ತೊಂದರೆ, ಹಾಗೆ ಶತ್ರುಗಳಿಂದ ರಕ್ಷಣೆ, ಈ ಎಲ್ಲ ಒಂದು ತಾಂತ್ರಿಕ ವರ್ಗದಲ್ಲಿ ಬರ್ತಕ್ಕಂತಹ ಒಂದು ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳಿಗೂ ಸಹ ತಾಂತ್ರಿಕ ವರ್ಗದ ಅಧಿದೇವತೆಯಾಗಿ ಈ ಕಾಳಿ ಮಾತೆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಮಾಡಿ ರಕ್ಷಣೆಯನ್ನು ಸಹ ಕೊಡ್ತಾಳೆ. ಅಷ್ಟು ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವತೆ ಕಾಳಿ ಮಾತಾ. ಹಾಗೆ ಈ ಕಲಿಯುಗದಲ್ಲಿ ಈ ಕಾಳಿ ದೇವಿ ಜಾಗೃತ ದೇವತೆ ಅಂತ ಕರೀತಾರೆ. ಈ ಕಾಳಿ ಮಾತೆಯನ್ನು ಈ ಕಲಿಯುಗದಲ್ಲಿ ಜಾಗೃತ ದೇವತೆ ಅಂತ ಕರೀತಾರೆ. ಅಂದರೆ ಈ ಜಾಗೃತ ದೇವತೆಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. 4 ಜನ ಜಾಗೃತ ದೇವರುಗಳು ಬರ್ತಾರೆ. ಅದರಲ್ಲಿ ಒಂದು ಭೈರವ ಸ್ವಾಮಿ, 2 ಕಾಳಿ ಮಾತಾ, 3ನೇದು ನರಸಿಂಹ ಸ್ವಾಮಿ, ಹಾಗೆ 4ನೇದು ಆಂಜನೇಯ ಸ್ವಾಮಿ. ಈ ರೀತಿ 4 ಜಾಗೃತ ದೇವತೆಗಳು ಈ ಒಂದು ಕಲಿಯುಗದಲ್ಲಿ ಬರ್ತಾರೆ. ಅಂದರೆ ಜಾಗೃತ ದೇವತೆಗಳು ಅಂತಂದರೆ ಇವರು ಯೋಗನಿದ್ರೆಗೆ ಹೋಗೋದಿಲ್ಲ, ಇವರು ಯೋಗನಿದ್ರೆನ ಮಾಡೋದಿಲ್ಲ, ಅಂದರೆ ರೆಸ್ಟ್ ಇರೋದಿಲ್ಲ ಇವರಿಗೆ. ಎನಿ ಟೈಮ್ ಇವರು ಆ್ಯಕ್ಟಿವ್ ಆಗಿರ್ತಾರೆ. ಒಂದು 2ನೇದು ಬಂದ್ಬಿಟ್ಟು ನಾವು ಕರೆದ ತಕ್ಷಣ ಬೇಗ ಬರ್ತಾರೆ. ಇವರು ಬಂದು ಸಹಾಯ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಈ 4 ದೇವತೆಗಳನ್ನು ಈ ಕಲಿಯುಗದಲ್ಲಿ ಜಾಗೃತ ದೇವತೆಗಳು ಅಂತ ಕರೀತಾರೆ. ಯಾವುದಾದ್ರೂ ಒಂದು ದೇವತೆಯನ್ನು ನೀವು ಆರಾಧನೆ ಮಾಡಲೇಬೇಕು. ಯಾಕಂದರೆ ಈ ಕಲಿಯುಗದಲ್ಲಿ ಸುಳ್ಳು, ಮೋಸ, ಅನ್ಯಾಯ, ಅವಮಾನ, ತೊಂದರೆ, ಶತ್ರುಗಳ ಬಾಧೆ, ಋಣಾತ್ಮಕ ಶಕ್ತಿಗಳ ತೊಂದರೆ, ನೆಗೆಟಿವ್ ಎನರ್ಜಿಸ್ ಸಮಸ್ಯೆ, ಹಾಗೆ ಭೂತ ಪ್ರೇತಗಳ ಕಾಟ, ಬಾಧೆ, ತೊಂದರೆ, ವಾಮಾಚಾರಗಳ ಸಮಸ್ಯೆ, ಕಣ್ಣು ದೃಷ್ಟಿ, ಇವೆಲ್ಲವೂ ಸಹ ಈ ಒಂದು ಕಲಿಯುಗದಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಹಾಗಾಗಿ ನಮಗೆ ರಕ್ಷಣೆ ಬೇಕಲ್ವಾ? ಆ ರಕ್ಷಣೆಗೋಸ್ಕರ ನಾವು ಈ ಜಾಗೃತ ದೇವತೆಗಳನ್ನು ಆರಾಧನೆ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗತ್ತೆ. ಇವತ್ತು ಒಂದು ಕಾಳಿ ಮಾತೆಯ ಒಂದು ಶಾಬರ ಮಂತ್ರವನ್ನು ನಾನು ನಿಮಗೆ ಸಾಧನೆಯ ಬಗ್ಗೆ ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳಿ. ನೋಡಿ, ಈ ಕಾಳಿ ದೇವತೆದು 8 ಅವತಾರಗಳು ಬರ್ತದೆ. ಅದು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಈ ಒಂದು ಕಾಳಿ ರಕ್ಷಾ ಶಾಬರ ಮಂತ್ರದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ನೋಡಿ, ಇದಕ್ಕಿರ್ತಕ್ಕಂತಹ ವಿಧಿವಿಧಾನಗಳು ಹಾಗೆ ಸಾಮಗ್ರಿಗಳು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳಿ. ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ದಿನ ಬಂದ್ಬಿಟ್ಟು ನವರಾತ್ರಿ ದಿನ ನೀವು ಪ್ರಾರಂಭ ಮಾಡಬಹುದು, ಮಂಗಳವಾರ ಅಥವಾ ಶನಿವಾರ ಪ್ರಾರಂಭ ಮಾಡಬಹುದು, ಅಥವಾ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ನೀವು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬಹುದು. ಅಥವಾ ಕೆಲವೊಂದು ಸಿದ್ಧಿ ಮುಹೂರ್ತಗಳು, ಸಿದ್ಧ ಯೋಗಗಳು ಅಂತ ಬರ್ತದೆ, ಅವತ್ತಿನ ದಿನ ಸಹ ನೀವು ಮಾಡಬಹುದು, ಪ್ರಾರಂಭ ಮಾಡಬಹುದು. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಪಶ್ಚಿಮ ದಿಕ್ಕು. ಇದಕ್ಕೆ ದೀಪ ಬಂದ್ಬಿಟ್ಟು ಸಾಸಿವೆ ಎಣ್ಣೆ ದೀಪ ಬೇಕಾದ ಹಚ್ಬೋದು, ಅಥವಾ ಎಳ್ಳೆಣ್ಣೆ ದೀಪ ಹಚ್ಬೋದು. ನೀವು ಹಚ್ಚತಕ್ಕಂತಹ ದೀಪಕ್ಕೆ ಸಾಸಿವೆ ಎಣ್ಣೆ ಬಳಸಬಹುದು ಅಥವಾ ಎಳ್ಳೆಣ್ಣೆ ಬಳಸಬಹುದು. ಮಾಲೆ, ಇದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆ ಅಥವಾ ಕಪ್ಪು ಹಕ್ಕಿ ಮಾಲೆ ಅಂತ ಬರ್ತದೆ. ಕಪ್ಪು ಹಕ್ಕಿ ಮಾಲೆ, ಇವೆರಡು ಮಾಲೆನಲ್ಲಿ ನೀವು ಯಾವುದಾದ್ರೂ ಒಂದು ಮಾಲೆನ ಬಳಸಬಹುದು. ಜಪ ಸಂಖ್ಯೆ, ಪ್ರತಿದಿನ ನೀವು 5 ಮಾಲೆ, ಕಡಿಮೆ ಅಂದರೆ ನೀವು ಜಪ ಮಾಡಬೇಕಾಗತ್ತೆ. ಅದಕ್ಕಿಂತ ನೀವು ಜಾಸ್ತಿ ಮಾಡಿದ್ರೆ ನಿಮಗಿನ್ನೂ ತುಂಬ ಒಳ್ಳೆಯದಾಗತ್ತೆ. ಆದರೆ ಮಿನಿಮಮ್ 5 ಮಾಲೆ ನೀವು ಜಪ ಮಾಡಲೇಬೇಕು. ಫೋಟೋ, ಮಂಟಪದ ಮೇಲೆ ನೀವು ಕಾಳಿ ಮಾತೆಯ ಒಂದು ಫೋಟೋವನ್ನು ನೀವು ಇಡಬೇಕಾಗತ್ತೆ.
ಹಾಗೆ ಮಂಟಪದ ಮೇಲೆ ಈ ಕಪ್ಪು ಬಣ್ಣದ ವಸ್ತ್ರವನ್ನು ಬೇಕಾದ್ರೆ ನೀವು ಧಾರಣೆ ಮಾಡಬಹುದು, ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಸಹ ನೀವು ಧಾರಣೆ ಮಾಡಬಹುದು. ಕಪ್ಪು ಅಥವಾ ಕೆಂಪು ಇವೆರಡರಲ್ಲಿ ಯಾವುದಾದ್ರೂ ಒಂದು ಬಣ್ಣದ ವಸ್ತ್ರವನ್ನು ನೀವು ಧರಿಸ್ಕೊಳ್ಬೇಕಾಗತ್ತೆ. ಆಸನದ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಮಂಟಪದ ಮೇಲೆ ಸಹ ಹಾಕಬೇಕಾಗತ್ತೆ. ಹಾಕಿ ನೀವು ಪೂಜೆ ಮಾಡಬೇಕಾಗತ್ತೆ. ಇದಕ್ಕೆ ವ್ರತ ಬಂದ್ಬಿಟ್ಟು 11 ದಿನ ಬೇಕಾದ್ರೂ ಮಾಡ್ಬೋದು, ಅಥವಾ 21 ದಿನ ಬೇಕಾದ್ರೂ ನೀವು ವ್ರತವನ್ನು ನೀವು ಮಾಡಬಹುದು. ಸಮಯ, ಈ ಒಂದು ಸಾಧನೆಗೆ ಇರ್ತಕ್ಕಂಥ ಸಮಯ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಮನೆಯ ಒಳಗಡೆ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಇದಕ್ಕೆ ಸಾಮಗ್ರಿ ಬಂದ್ಬಿಟ್ಟು ಪ್ರತಿದಿನ ನೀವು ಒಂದು ನಿಂಬೆಹಣ್ಣನ್ನು ಬಲಿ ಕೊಡಬೇಕಾಗತ್ತೆ. ನಿಮ್ಮದು ವ್ರತ ಸಾಧನೆ ಎಲ್ಲ ಮುಗಿದ ಮೇಲೆ ನೀವು ನಿಂಬೆಹಣ್ಣನ್ನು ಕಟ್ ಮಾಡಿ ಕಾಳಿಮಾತೆಗೆ ಒಂದು ಬಲಿ ಕೊಡಬೇಕು. ನಿಂಬೆಹಣ್ಣು ಬಲಿ ಕೊಡಬೇಕು. ಆಮೇಲೆ ಸ್ವಲ್ಪ ಬತಾಶೆ ಬೇಕು. ಬತಾಶೆ ಅಂದರೆ ವೈಟ್ ಕಲರ್ನಲ್ಲಿ ಬರ್ತದೆ. ಈ ಕಡಲೆಪುರಿನಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ನಿಮ್ಗೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಬತಾಶೆ ಅಂತ ಹೇಳಿ ಕೇಳಿದ್ರೆ ಕೊಡ್ತಾರೆ. ಸ್ವಲ್ಪ ಬತಾಶೆ, 9 ಯಾಲಕ್ಕಿ, 9 ಲವಂಗ, 1 ಜಾಯ್ಫಲ್ ಅಂದರೆ ಜಾಕಾಯಿ, ಇಷ್ಟು ಬೇಕಾಗುತ್ತೆ. ಇದು ಸಾಮಗ್ರಿಗಳು. ಈ ಒಂದು ಸಾಧನೆಯನ್ನು ನೀವು ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯ ಅಕ್ಕಪಕ್ಕ ಯಾವುದಾದ್ರೂ ಹೆಣ್ಣು ದೇವತೆಯ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಅಥವಾ ಪ್ರಾರ್ಥನೆ ಮಾಡಿಕೊಂಡು, ಅಥವಾ ದರ್ಶನ ಮಾಡಿಕೊಂಡು ಅಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕಾಗತ್ತೆ. ಕಾಳಿ ಮಾತೆಯ ದೇವಸ್ಥಾನ ಇದ್ದರೆ ತುಂಬ ಒಳ್ಳೆಯದು. ಅದು ಎಲ್ಲ ಕಡೆ ಇರೋದಿಲ್ಲ. ಇಲ್ಲದೇ ಇದ್ದರೂ ಪರವಾಗಿಲ್ಲ. ಯಾವುದಾದ್ರೂ ಸ್ತ್ರೀ ದೇವತೆಯ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಬರಬೇಕಾಗತ್ತೆ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಈ ರೀತಿ ಪರ್ಮಿಷನ್ ತೊಗೊಂಡು ಬರಬೇಕು. ಅಂದರೆ ನಾನು ಕಾಳಿ ಮಾತೆಯ ಸಾಧನೆಯನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ, ನನಗೆ ಅನುಮತಿ ಕೊಡಿ, ಆಜ್ಞೆ ಕೊಡಿ, ಆಶೀರ್ವಾದ ಮಾಡಿ ಅಂತ ಬೇಡ್ಕೊಂಬಂದು ನೀವು ಈ ಒಂದು ಸಾಧನೆನ ರಾತ್ರಿಗೆ ಪ್ರಾರಂಭ ಮಾಡಬೇಕಾಗತ್ತೆ. ನೋಡಿ, ಈಗ ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ತಿಳಿಸ್ತೀನಿ, ತಿಳ್ಕೊಳ್ಳಿ. ಮೊದಲಿಗೆ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ನಿಮ್ಮ ಏಕಾಂತವಾಗಿರ್ತಕ್ಕಂಥ ಕೋಣೆ ಅಥವಾ ದೇವರ ಕೋಣೆಗೆ ಬಂದು ಕುಳಿತುಕೊಂಡು ಗಂಗಾಜಲದಿಂದ ಶುದ್ಧಿ ಮಾಡ್ಕೊಳ್ಳಿ. ನಿಮ್ಮ ಮಂಟಪ, ನಿಮ್ಮ ಆಸನ ಅಥವಾ ನೀವು ತಂದಿರತಕ್ಕಂಥ ಪೂಜಾ ಸಾಮಗ್ರಿಗಳು ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ನಂತರ ಪೂಜೆ ಮಾಡಿ. ಕಳಸ ಇಡಬೇಕಾಗತ್ತೆ. ಹಾಗೆ ನೈವೇದ್ಯ ಇಡಬೇಕಾಗತ್ತೆ. ಹಾಗೆ ಕುಡಿಯೋದಕ್ಕೆ ದೇವರಿಗೆ ಒಂದು ಲೋಟದಲ್ಲಿ ನೀರು ಇಡಬೇಕಾಗತ್ತೆ. ನೋಡಿ, ನೈವೇದ್ಯಕ್ಕೆ ನೀವು ದಾಳಿಂಬೆ ಹಣ್ಣನ್ನು ಇಡಬೇಕಾಗತ್ತೆ. ಮೊದಲನೇ ದಿನ ದಾಳಿಂಬೆ ಹಣ್ಣು ತಂದುಬಿಟ್ಟು ಅದನ್ನು ಕ್ಲೀನಾಗಿ ಬಿಡಿಸಿ ಒಂದು ಬಟ್ಟಲಲ್ಲಿ ದೇವ್ರ ಮುಂದೆ ಇಡಬೇಕಾಗತ್ತೆ ನೈವೇದ್ಯಕ್ಕಾಗಿ. ಪ್ರತಿದಿನ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆ ಮಾಡಿ. ನೋಡಿ, ಪೂಜೆ ಆದಮೇಲೆ ಆಸನಕ್ಕೆ ನಮಸ್ಕಾರ ಮಾಡಿ ಆಸನದ ಮೇಲೆ ಕುತ್ಕೊಂಡು ಮಾಲೆ ತಗೊಳ್ಳಿ, ಜಪಮಾಲೆಯನ್ನು. ನೋಡಿ, ಜಪಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಅಥವಾ ಹಕೀಕ್ ಮಾಲೆ. ಇದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆನಂತರ ನೀವು ಬಳಸಬೇಕಾಗತ್ತೆ. ಪ್ರಾಣ ಪ್ರತಿಷ್ಠಾಪನಾ ಪೂಜೆ ಮಾಡಿ ಅದಕ್ಕೆ ಶಕ್ತಿ ತುಂಬಿ ಆನಂತರ ನೀವು ಅದನ್ನು ಬಳಸಬೇಕಾಗತ್ತೆ. ಈಗ ಗಣಪತಿ ಮಂತ್ರವನ್ನು ಜಪ ಮಾಡಿ. ಓಂ ಗಂ ಗಣಪತಯೇ ನಮಃ 21 ಸಾರಿ ಈ ಮಂತ್ರವನ್ನು ಜಪ ಮಾಡಿ. ನೆಕ್ಸ್ಟ್ ನವಗ್ರಹ ಮಂತ್ರ. ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರ ಭವಂತು. ಈಗ ಗುರು ಮಂತ್ರ. ನಿಮ್ಗೆ ಯಾರಾದರೂ ಗುರುಗಳಿದ್ರೆ ಆ ಗುರು ಕೊಟ್ಟಿರ್ತಕ್ಕಂಥ ಗುರು ಮಂತ್ರವನ್ನು ಜಪ ಮಾಡಿ. ಅಥವಾ ನಿಮ್ಗೆ ಯಾರು ಗುರುಗಳಿಲ್ಲ ಅಂತಂದರೆ ನೀವು ಈಶ್ವರನನ್ನು ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಿ ಸಾಧನೆ ಮಾಡಬಹುದು. ಪರಮೇಶ್ವರನ ಗುರು ಮಂತ್ರ ಈ ರೀತಿ ಇದೆ. ಪಂಚಾಕ್ಷರಿ ಮಂತ್ರ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈ ಮಂತ್ರವನ್ನು 108 ಸಾರಿ ಜಪ ಮಾಡಿ. ಅಥವಾ ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ಈ ಒಂದು ಸಾಧನೆಗೆ ನೀವು ಗುರುವಾಗಿ ಸ್ವೀಕರಿಸಬಹುದು. ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ. ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಕೃಷ್ಣನ ಗುರುಮಂತ್ರವನ್ನು 108 ಸಾರಿ ಜಪ ಮಾಡಿ. ಅಥವಾ ನಿಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಗುರುಮಂತ್ರವನ್ನು 108 ಸಾರಿ ಜಪ ಮಾಡಿಬಿಟ್ಟು ಈಗ ಸಂಕಲ್ಪ ಮಾಡ್ಕೊಳ್ಬೇಕು. ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹೂವಿನ ದಳಗಳಿದ್ರೆ ಹಾಕ್ಕೊಳ್ಳಿ, ಅಥವಾ ಸ್ವಲ್ಪ ಅಕ್ಷತೆ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಏನಿಲ್ಲದ್ರೆ ಬರೀ ನೀರಿದ್ರೂ ಸಾಕು, ಬರೀ ಗಂಗಾ ಜಲ ಇದ್ದರೆ ಸಾಕು. ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ನಿಮ್ಮ ಹೆಸರು, ನಿಮ್ಮ ಕುಲ, ಗೋತ್ರ, ನಕ್ಷತ್ರ, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಮನೆ ದೇವರು, ಕುಲದೇವರು ಎಲ್ಲ ಏನಿದೆ ಎಲ್ಲವನ್ನು ಹೇಳಿಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನಾನು ಕಾಳಿ ರಕ್ಷಾ ಮಂತ್ರವಾದ ಸಾಧನೆಯನ್ನು ಮಾಡ್ತಾಯಿದ್ದೀನಿ. ಗುರುದೇವ ಪರಮಾತ್ಮ ನನಗೆ ಆಶೀರ್ವಾದ ಮಾಡು, ಅನುಗ್ರಹಿಸು, ಆಜ್ಞೆ ಕೊಡು ಅಂತ ಕೇಳ್ಕೊಳ್ಳಿ.
ಹಾಗೆ ನಿಮ್ಮ ಪಿತೃಗಳಿದ್ದರೆ ಪಿತೃಗಳಿಗೂ ಸಹ ಒಂದು ನಮಸ್ಕಾರ ಹೇಳಿ ಅವರ ಹತ್ರನೂ ಆಜ್ಞೆ ತಗೊಳ್ಳಿ. ಆನಂತರ ನಿಮ್ಮ ಕುಲದೇವರು, ಮನೆ ದೇವರಿದ್ದರೆ ಅಥವಾ ನಿಮ್ಮ ಇಷ್ಟ ದೇವರಿದ್ದರೆ ಅವರ ಹತ್ರನೂ ಸಹ ಆಜ್ಞೆ ತಗೊಳ್ಳಿ, ಆಶೀರ್ವಾದ ತಗೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು. ಸಂಕಲ್ಪ ಆಯಿತು. ಸಂಕಲ್ಪ ಆದಮೇಲೆ ಆ ಹಸ್ತದಲ್ಲಿರ್ತಕ್ಕಂತಹ ನೀರನ್ನು ಅಲ್ಲೇ ಪಕ್ಕದಲ್ಲೇ ಬಿಟ್ಬಿಡಿ. ಕೈ ತೊಳ್ಕೊಳ್ಳಿ, ಕೈ ಒರೆಸ್ಕೊಳ್ಳಿ, ಮತ್ತು ಜಪಮಾಲೆ ತಗೊಂಡು ಈಗ ಮತ್ತೆ ಜಪವನ್ನು ಸ್ಟಾರ್ಟ್ ಮಾಡಿ. ನೋಡಿ, ಸಂಕಲ್ಪ ಬಂದ್ಬಿಟ್ಟು ಫಸ್ಟ್ ದಿನ ಮಾತ್ರ ನೀವು ಸಂಕಲ್ಪ ಮಾಡಬೇಕಾಗತ್ತೆ. ಪ್ರತಿದಿನ ಸಂಕಲ್ಪ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಮಾಡಬಾರ್ದು. ಸ್ವಲ್ಪ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಕೆಲವರು ಹೊಸಬರಿಗೆ ಗೊತ್ತಿರೋದಿಲ್ಲ, ಅಂಥವರು ಇದನ್ನು ಗಮನಿಸಿ. ಈಗ ರಕ್ಷಾ ಮಂತ್ರ ಇಲ್ಲಿ ಬರೋದಿಲ್ಲ, ಯಾಕಂದರೆ ಇದೇ ರಕ್ಷಾ ಮಂತ್ರ ಆಗಿರೋದ್ರಿಂದ ಇಲ್ಲಿ ರಕ್ಷಾ ಮಂತ್ರ ಬೇಕಾಗಿಲ್ಲ. ಹಾಗೆ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. ಗುರು ಸಟ್ ಗುರು ಹೈ ವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಂಗಿ ಟೋರೋ वन कहो मन नावो करतार, सकल गुरुन का हर बजे गट्टा पकर उठ जाग, चेत संबार ಶ್ರೀ ಪರಮಹಂಸ. ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು 21 ಸಾರಿ ಜಪ ಮಾಡಿ. ಈಗ ಮೂಲ ಮಂತ್ರ ಈ ರೀತಿ ಇದೆ. ಕಾಳಿ ಮಾತೆಯ ಮೂಲ ಮಂತ್ರ, ಶಾಬರ ರಕ್ಷಾ ಮಂತ್ರ. ओम कालिका कड़क कप्पड़ लिए टाड़ी, जोत तेरी है निराली, पीती भर भर रक्त पियाली, कर भक्तों की रखवाली, ना करे रक्षा तो महाबली भैरव की दुआई. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಓಂ ಕಾಳಿಕಾ ಕಡಕ್ ಕಪ್ಪಡ್ ಲಿಯೆ ಟಾಡಿ, ಜೋತ್ ತೆರಿ ಹೈ ನಿರಾಲಿ, ಪೀತಿ ಭರ್ ಭರ್ ರಕ್ತ ಪಿಯಾಲಿ, ಕರ್ ಭಕ್ತೋನ್ ಕಿ ರಖವಾಲಿ, ನಾ ಕರೆ ರಕ್ಷಾ ತೋ ಮಹಾಬಲಿ ಭೈರವ್ ಕಿ ದುಹಾಯಿ. ನೋಡಿ, ಇಲ್ಲಿ ಮಂತ್ರದಲ್ಲಿ ಕಾಳಿ ಮಾತೆ ಹೇಳಿದ್ದಾರೆ. ಅಮ್ಮ ಕಾಳಿ ಮಾತೆ, ನೀನು ಖಡ್ಗವನ್ನು ಧಾರಣೆ ಮಾಡ್ಕೊಂಡಿರ್ತಕ್ಕಂತಹ ಮಾತೆ. ಕಪ್ಪಡ್ ಅಂದರೆ ಕಪ್ಪರ, ತಾಯಿ ಕೈಯಲ್ಲಿ ಖಡ್ಗ ಮತ್ತು ಕಪ್ಪರ ಅಂತ ಒಂದು ಬರುತ್ತೆ. ಆ ಎಡಗೈಲಿ ಇಟ್ಕೊಂಡಿರ್ತಾರೆ ಒಂದು ಬೌಲ್ ಥರ, ಅದನ್ನು ಕಪ್ಪರ ಅಂತ ಹೇಳ್ತಾರೆ. ಅಂದರೆ ಖಡ್ಗ ಮತ್ತು ಕಪ್ಪರನ್ನು ಧಾರಣೆ ಮಾಡ್ಕೊಂಡಿರ್ತಕ್ಕಂತಹ ಜಗನ್ಮಾತೆ ನೀನು. ಜ್ಯೋತಿ ಥರ ನೀನು ನಿರಾಳವಾಗಿರ್ತಕ್ಕಂಥ ಒಂದು ಜ್ಯೋತಿಯ ಸ್ವರೂಪ ಅಂತ ಹೇಳ್ತಾರೆ. ಅಂದರೆ ಪೀತಿ ಬರ್ಬರ್ ರಕ್ತ ಪಿಯಾಲಿ ಅಂದರೆ ರಕ್ತವನ್ನು ಕುಡಿತಕ್ಕಂತಹ ಒಂದು ಆಸೆ ಇರ್ತಕ್ಕಂತಹ ಒಂದು ಮಹಾನ್ ತಾಯಿ ಕಾಳಿ ಮಾತಾ. ದಯಮಾಡಿ ನನ್ನನ್ನು ರಕ್ಷಿಸು. ನೀನು ನನ್ನನ್ನು ರಕ್ಷಣೆ ಮಾಡದಿದ್ದರೆ ಭೈರವನ ಮೇಲೆ ಆಣೆ. ನೋಡಿ, ಎಲ್ಲ ಶಾಬರ ಮಂತ್ರಗಳಲ್ಲಿ ಬರೋದೇ ಆಣೆ, ಪ್ರಮಾಣ. ಹಾಗಾಗಿ ಇಲ್ಲಿ ಕಾಳಿ ಮಾತನ್ನ ಕೇಳ್ಕೊಳ್ದು, ತಾಯಿ ನೀನು ನನ್ನನ್ನು ರಕ್ಷಿಸು, ನೀನು ನನಗೆ ರಕ್ಷಣೆ ಮಾಡದಿದ್ರೆ ಭೈರವ ಸ್ವಾಮಿಯ ಮೇಲೆ ಆಣೆ ಅಂತ ಅಂದ್ಬಿಟ್ಟು ಆಣೆ ಮಾಡಿದ್ರೆ ಆ ತಾಯಿ ಆ ಆಣೆಗೆ ಒಳಪಟ್ಟು, ಆ ಬಂಧನಕ್ಕೆ ಒಳಪಟ್ಟು ಬಂದು ರಕ್ಷಣೆ ಮಾಡೇ ಮಾಡ್ತಾಳೆ. ಈ ಶಾಬರ ಮಂತ್ರಗಳಲ್ಲಿ ಜಾಸ್ತಿ ಆಣೆ ಪ್ರಮಾಣ ಮಾಡೋದೇ ಜಾಸ್ತಿ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಶಾಬರ ಮಂತ್ರ ಅಂದರೆ ಏನು, ಯಾಕೆ ಆಣೆ ಇಡ್ತಾರೆ, ಯಾಕೆ ಈ ಶಾಬರ ಮಂತ್ರ ಇಷ್ಟು ಫಾಸ್ಟಾಗಿ ಕೆಲಸ ಮಾಡುತ್ತೆ, ಇಷ್ಟು ಬೇಗ ಸಿದ್ಧಿ ಆಗುತ್ತೆ, ಸಿಂಪಲಾಗಿದೆ, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಈ ಮಂತ್ರವನ್ನು ನೀವು ಪ್ರತಿದಿನ 5 ಮಾಲೆ ಜಪ ಮಾಡಬೇಕಾಗತ್ತೆ. ಈಗ ಮೂಲ ಮಂತ್ರ ಆಯಿತು. ಆದ ನಂತರ ಮೂಲ ಮಂತ್ರ ಜಪ ಆದ ನಂತರ ನೀವು ಕರ್ಪೂರವನ್ನು ಹಚ್ಚಿ ಆರತಿ ಮಾಡಿ. ಮಂಟಪದ ಮೇಲೆ ಇರ್ತಕ್ಕಂಥ ಎಲ್ಲ ದೇವತೆಗಳಿಗೂ, ದೇವರಿಗಳಿಗೂ, ಗುರುಗಳಿಗೂ ಆರತಿಯನ್ನು ಮಾಡಿ. ಆರತಿ ಆದ ನಂತರ ಅರ್ಪಣೆ ಮಾಡಿ. ನೀವು ಇಟ್ಟಿರ್ತಕ್ಕಂಥ ನೈವೇದ್ಯ, ಫಲ, ಪುಷ್ಪ ಅರ್ಪಣೆ ಮಾಡಿ. ಆನಂತರ ಕ್ಷಮಾ ಪ್ರಾರ್ಥನೆ, ಕ್ಷಮೆ ಕೇಳ್ಕೊಳ್ಳಿ. ಮಾತಾ, ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆಯಲ್ಲಿ, ಇವತ್ತಿನ ಈ ಒಂದು ಸೇವೆಯಲ್ಲಿ, ಇವತ್ತಿನ ಈ ಒಂದು ವ್ರತದಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಅಪವಿತ್ರ ಏನಾದರೂ ಆಗಿದ್ದರೆ ದಯಮಾಡಿ ಕ್ಷಮಿಸು ಮಾತಾ ಅಂತ ಬೇಡ್ಕೊಳ್ಳಿ. ಕ್ಷಮಾ ಪ್ರಾರ್ಥನೆ ಆಯಿತು. ಈಗ ಅವತ್ತಿನ ದಿನದ ಸಾಧನೆ ಮುಗೀತು. ಇದೇ ಥರ ನೀವು ಪ್ರತಿದಿನ ಮಾಡಬೇಕಾಗತ್ತೆ. ನೈವೇದ್ಯವನ್ನು ಅರ್ಪಿಸಿ, ಪಾನೀಯವನ್ನು ಅರ್ಪಿಸಿ, ಜಪ ಮಾಡಿರ್ತಕ್ಕಂತಹ ಮಂತ್ರವನ್ನು ಅರ್ಪಿಸಿ ಮತ್ತು ಸಿದ್ಧಿ ಮಾಡಿಕೊಡ್ತಾಯಿ ಅಂತ ಬೇಡ್ಕೊಂಡು ಅವತ್ತಿನ ದಿನದ ಪೂಜೆಯನ್ನು ಮುಗಿಸಿ. ಆಮೇಲೆ ಪೂಜೆಲ್ಲ ಆದಮೇಲೆ ನೀವು ಅಗ್ನಿಯನ್ನು ಪ್ರಜ್ವಲಿಸಬೇಕಾಗತ್ತೆ. ಅಂದರೆ ಗ್ರಂಥಿಕೆ ಅಂಗಡಿಯಲ್ಲಿ ನಿಮಗೆ ಸೌದೆ ಸಿಗುತ್ತೆ. ಈ ಹೋಮಕ್ಕೆ ಬಳಸ್ತಕ್ಕಂತಹ, ಹೋಮ ಹವನಕ್ಕೆ ಬಳಸ್ತಕ್ಕಂತಹ ಸೌದೆ ಸಿಗುತ್ತೆ, ಸಣ್ಣ ಸಣ್ಣ ಪೀಸು. ಅದು 20 ರೂಪಾಯಿ 25 ರೂಪಾಯಿ ಒಂದು ಕಟ್ಟಿರುತ್ತೆ. ಅದು ತಂದು ಇಟ್ಕೊಂಡಿರ್ರಿ. ಇಟ್ಕೊಂಡಿದ್ದು ಒಂದು ಮಡಿಕೆ ಅಥವಾ ಒಂದು ಏನಾದರೂ ಒಂದು ಬೌಲ್ ಥರ, ಕಬ್ಬಿಣದಾಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಅದು ಇಟ್ಕೊಳ್ಳಿ. ಅದರಲ್ಲಿ ಬೆಂಕಿನ ಪ್ರಜ್ವಲಿಸಿ, ಅಂದರೆ ಕಡ್ಡಿನ ಹಾಕಿ, ಸ್ವಲ್ಪ ತುಪ್ಪವನ್ನು ಹಾಕಿ, ಕರ್ಪೂರವನ್ನು ಹಚ್ಚಿ ಬೆಂಕಿ ಬರಬೇಕು, ಬೆಂಕಿ ಉರಿಬೇಕು. ಆ ಬೆಂಕಿಗೆ ಎಲೆನಲ್ಲಿ ನೀವು ಬತಾಶೆ, ಯಾಲಕ್ಕಿ, 9 ಯಾಲಕ್ಕಿ, 9 ಲವಂಗ, 1 ಜಾಯಿಕಾಯಿ ಇಷ್ಟನ್ನು ಹಾಕಿ
ಬೆಂಕಿ ಅಗ್ನಿ ಮುಖಾಂತರ ಪೂರ್ಣಾವತಿನ ಕೊಡಬೇಕು ತಾಯಿಗೆ, ಕಾಳಿ ಮಾತೆಗೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಬೆಂಕಿನ ಪ್ರಜ್ವಲಿಸೋದು, ಬೆಂಕಿನ ರೆಡಿ ಮಾಡ್ಕೊಳ್ಳೋದು, ಬೆಂಕಿ ಹೊಡಿತಾ ಇರಬೇಕು ಸಣ್ಣದಾಗಿ, ಜಾಸ್ತಿ ದೊಡ್ಡದಾಗಿ ಏನು ಬೇಡ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, ಕರ್ಪೂರ ಹಾಕೊಳ್ಳಿ, ಹುರಿಯುತ್ತೆ ಆ ಸೌದೆ. ಸ್ವಲ್ಪ ಹುರಿದಾಗ ಅದಕ್ಕೆ ಒಂದು ಎಲೆಯಲ್ಲಿ ಬತಾಶೆ ಸ್ವೀಟ್ ಇರುತ್ತೆ, ಅದು ಸಕ್ಕರೆಯಿಂದ ಮಾಡಿರ್ತಾರೆ ಬತಾಶೆಗಳು, ವೈಟ್ ಕಲರ್ ಅದು. ಸ್ವಲ್ಪ ಬತಾಶೆ, 9 ಯಾಲಕ್ಕಿ, 9 ಲವಂಗ, ಒಂದು ಜಾಕಾಯಿ ಇಷ್ಟನ್ನು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ತಾಯಿ ಪೂರ್ಣಾವತಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಬೆಂಕಿನಲ್ಲಿ ಇಟ್ಬಿಡಿ. ಆಗ ಅದು ಬೆಂಕಿ ಮುಖಾಂತರ, ಅಗ್ನಿ ಮುಖಾಂತರ ಉರಿದು ಅದು ಪೂರ್ಣಾವತಿಯಾಗಿ ಆ ತಾಯಿಗೆ ತಲುಪುತ್ತೆ. ಒಂದು. ಎರಡನೇದು, ನೀವು ನೈವೇದ್ಯ ಇಟ್ಟಿದ್ರೆ ಆ ನೈವೇದ್ಯನೂ ಸಹ ತಾಯಿಗೆ ತಲುಪುತ್ತೆ. ಈ ರೀತಿ ಎರಡು ರೀತಿ ಒಂದು ಇದು ಕೊಡಬೇಕಾಗತ್ತೆ, ಭೋಗವನ್ನು ಕೊಡಬೇಕಾಗತ್ತೆ ತಾಯಿಗೆ. ಎಲ್ಲ ಆದಮೇಲೆ ಕೊನೆಯದಾಗಿ ಒಂದು ನಿಂಬೆಹಣ್ಣು ತಗೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಲಿ ಕೊಟ್ಬಿಡ್ಬೇಕು. ಅಂದರೆ ಕಟ್ ಮಾಡಿದ್ರೆ ಅಲ್ಲಿ ಸೈಡಲ್ಲಿ ಇಟ್ಬಿಡಿ, ಆ ಕಡೆ ಈ ಕಡೆ ಹಾಕ್ಬಿಡಿ ಬಲಿನ. ಕೊನೆಯ ದಿನ ನೀವು ಹೋಮವನ್ನು ಸಹ ಮಾಡಬಹುದು. 108 ಮಂತ್ರವನ್ನು ಹೇಳಿ ಅಗ್ನಿಗೆ ಆಹುತಿಯನ್ನು ಕೊಟ್ಟು ನೀವು ಹೋಮವನ್ನು ಮಾಡಬಹುದು. ಹೋಮ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ನಾನು ಬೇರೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ಅದನ್ನು ನೋಡಿ ತಿಳ್ಕೊಂಡು ಮಾಡಿ. ಆಮೇಲೆ ಈ ಮಂತ್ರವನ್ನು ಗ್ರಹಣದ ಕಾಲದಲ್ಲೂ ಸಹ ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಬಹುದು. ಆದರೆ ಗ್ರಹಣ ಕಾಲದಲ್ಲಿ ಈ ರೀತಿ ಯಾವುದೇ ರೀತಿ ಪೂಜೆ ಇರೋದಿಲ್ಲ. ಬರೀ ಸ್ನಾನ ಮಾಡಿಕೊಂಡು ಒಂದು ದೀಪ ಹಚ್ಬಿಟ್ಟು ಒಂದು ಲೋಟದಲ್ಲಿ ನೀರಿಟ್ಕೊಂಡು ಕೂತ್ಕೊಂಡು ಜಪ ಮಾಡೋದು ಅಷ್ಟೇ. ಅಂದರೆ ಪಂಚಭೂತಗಳಿಂದ ಅಗ್ನಿ, ನೀರು, ಭೂಮಿ, ಗಾಳಿ, ಆಕಾಶ ಈ ತತ್ವಗಳನ್ನು ಬಳಸ್ಕೊಂಡು ಜಪ ಮಾಡೋದು ಗ್ರಹಣದ ಕಾಲದಲ್ಲಿ. ಅಂದರೆ ದೀಪ ಹಚ್ಚಿರ್ತೀರ, ಅದು ಅಗ್ನಿ. ಪಕ್ಕದಲ್ಲಿ ಸ್ವಲ್ಪ ಒಂದು ಲೋಟದಲ್ಲಿ ನೀರನ್ನು ಇಟ್ಕೊಂಡಿರ್ತೀರ, ಅದು ಜಲತತ್ವ. ಅಗ್ನಿ ತತ್ವ, ಜಲತತ್ವ. ನಾವು ಭೂಮಿ ಮೇಲೆ ಕುತ್ಕೊಂಡಿದ್ದೀವಿ, ಅದು ಭೂಮಿ ತತ್ವ ಆಯಿತು. ಆಮೇಲೆ ನಮ್ಮ ಸುತ್ತಲೂ ಗಾಳಿ ಇದೆ, ಅದು ಗಾಳಿ ತತ್ವ, ವಾಯು ತತ್ವ ಆಯಿತು. ಹಾಗೆ ನಮ್ಮ ಸುತ್ತಲೂ ಆಕಾಶ ಇದೆ, ಆಗ ಆಕಾಶ ತತ್ವ ಆಯಿತು. ಈ 5 ತತ್ವಗಳನ್ನು ಬಳಸ್ಕೊಂಡು ನಾವು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಳೋದು. ಅಲ್ಲಿ ಪೂಜೆ ಬರೋದಿಲ್ಲ. ಪಂಚಭೂತಗಳಿಂದ, ಪಂಚತತ್ವಗಳಿಂದ ಆ ಒಂದು ಮಂತ್ರ ಜಪವನ್ನು ಮಾಡಿ ಆ ದೇವರನ್ನ ನಾವು ಹೊಲಿಸ್ಕೊಳ್ಳೋದು, ಮಂತ್ರ ಸಿದ್ಧಿಯನ್ನು ಮಾಡ್ಕೊಳ್ಳೋದು. ಇದು ಗ್ರಹಣಗಳ ಕಾಲದಲ್ಲಿ ಮಾಡಬೇಕಾಗತ್ತೆ. ಆದರೆ ಬೇರೆ ಟೈಮಲ್ಲಿ ಪೂಜೆ ಪುನಸ್ಕಾರಗಳು, ಭೋಗ, ನೈವೇದ್ಯವನ್ನು ಇಟ್ಟು ನಾವು ಹೊಲಿಸ್ಕೊಳ್ಳೋದು, ಈ ರೀತಿ ಮಾಡಬೇಕಾಗತ್ತೆ. ಈಗ ಪ್ರಯೋಗ ಮಾಡ್ತಕ್ಕಂಥ ಒಂದು ಕ್ರಮವನ್ನು ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ಈಗ ಪ್ರಯೋಗ ಮಾಡ್ತಕ್ಕಂಥ ಒಂದು ಕ್ರಮವನ್ನು ತಿಳಿಸ್ತೀನಿ, ತಿಳ್ಕೊಳ್ಳಿ. ಪ್ರಯೋಗ ಏನಪ್ಪ ಅಂತಂದರೆ, ಒಂದು ನಿಂಬೆಹಣ್ಣು ತಗೊಳ್ಳೋದು. ಒಂದು ಹಳದಿ ಬಣ್ಣದ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ನಿಂಬೆಹಣ್ಣನ್ನು ತಗೊಂಡು ಅದನ್ನು ಈ ಮಂತ್ರದಿಂದ ಅಭಿಮಂತ್ರಿಸಿ, ನಿಮಗೆ ನೀವೇ ಅಥವಾ ನೀವು ಬೇರೆಯವ್ರಿಗೆ ಬೇಕಾದ್ರೆ ತೆಗಿಬೋದು, ಅಥವಾ ನಿಮಗೆ ನೀವೇ ಸಹ ಬೇಕಾದ್ರೆ ತಗೊಬೋದು. 7 ಸಾರಿ ಮೇಲಿಂದ ಕೆಳಕ್ಕೆ ಇಳೆ ತೆಗೆಯುವುದು. ಹಾಗೆ ಎಡದಿಂದ ಬಲಕ್ಕೆ 3 ಸಾರಿ ಸುತ್ತುವುದು, ತಲೆ ಸುತ್ತಲೂ ಸುತ್ತಬಿಟ್ಟು ಆ ನಿಂಬೆಹಣ್ಣನ್ನು ಕಟ್ ಮಾಡಿ ಬಿಸಾಕೋದು. ಆಗ ಅವರಲ್ಲಿರ್ತಕ್ಕಂಥ ಏನಾದ್ರು ದೃಷ್ಟಿ ದೋಷ ಆಗಿದ್ದರೆ, ಮಾಟ ಮಂತ್ರದ ಸಮಸ್ಯೆಗಳಾಗಿದ್ದರೆ, ಭೂತ ಪ್ರೇತ ಪಿಶಾಚಿಗಳ ಕಾಟ ಇದ್ದರೆ, ಬಾಧೆ ಇದ್ದರೆ, ಋಣಾತ್ಮಕ ಶಕ್ತಿಗಳ ತೊಂದರೆ ಇದ್ದರೆ ಅವೆಲ್ಲವೂ ಸಹ ಬಿಟ್ಟು ಹೊರಟೋಗ್ಬಿಡ್ತದೆ. ಈ ರೀತಿ ಮಾಡ್ಕೊಳ್ಬಹುದು. ನಿಮಗೆ ನೀವು ಸಹ ಮಾಡ್ಕೊಬೋದು, ಅಥವಾ ನೀವು ಬೇರೆಯವ್ರಿಗೂ ಸಹ ಮಾಡಬಹುದು. ಇಷ್ಟು ಬಂದ್ಬಿಟ್ಟು ಎರಡನೇ ಪ್ರಯೋಗ ಬಂದ್ಬಿಟ್ಟು, ನೀವು ಕೆಲವೊಂದು ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ರಕ್ಷಾ ಮಂತ್ರವನ್ನು ಹಾಕ್ಕೊಬೇಕಾಗತ್ತೆ. ನಿಮ್ಮ ಸುತ್ತಲೂ ಒಂದು ರಕ್ಷಾ ಕವಚವನ್ನು ಹಾಕ್ಕೊಂಡು ನೀವು ಸಾಧನೆ ಮಾಡಬೇಕು. ಅಂತಹ ಸಮಯದಲ್ಲೂ ಸಹ ನೀವು ಈ ಒಂದು ಕಾಳಿ ಮಾತೆಯ ಒಂದು ರಕ್ಷಾ ಮಂತ್ರವನ್ನು ನೀವು ಬಳಸ್ಕೊಳ್ಬಹುದು, ಪ್ರಯೋಗ ಮಾಡಬಹುದು. ಆಮೇಲೆ ನೀವು ಏನಾದರೂ ಹೊರಗಡೆ ನಿರ್ಜನ ಪ್ರದೇಶಗಳಲ್ಲಿ, ಸ್ಮಶಾನಗಳಲ್ಲಿ, ಅಥವಾ ಕೆಲವೊಂದು ಕೆಟ್ಟ ಪ್ರದೇಶಗಳಲ್ಲಿ, ಕೆಟ್ಟ ಸ್ಥಳಗಳಲ್ಲಿ ನೀವು ಜಪ ಮಾಡಬೇಕು, ಸಾಧನೆ ಮಾಡಬೇಕು, ಅಥವಾ ಅಲ್ಲಿ ಉಳ್ಕೊಳ್ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಈ ಒಂದು ರಕ್ಷಾ ಮಂತ್ರದ ಗೆರೆಯನ್ನು ನೀವು ಹಾಕ್ಕೊಬೇಕಾಗತ್ತೆ. ಅಂದರೆ ಒಂದು ಚಾಕು ತಗೊಂಡು ಈ ಮಂತ್ರವನ್ನು ಹೇಳಿ 21 ಸಾರಿ ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ, ಚಾಕುಗೆ ಹೇಳಿಬಿಟ್ಟು ನಿಮ್ಮ ಸುತ್ತಲೂ ಒಂದು ಚಾಕುವಿನಿಂದ ಒಂದು ಗೆರೆ ಹಾಕ್ಕೊಳ್ಳಿ ಸುತ್ತಲೂ. ಇದನ್ನು ಗೇರಾ ಬಂಧನ ಅಂತ ಕರೀತಾರೆ. ಈ ರೀತಿ ಹಾಕ್ಕೊಂಡಾಗ ಏನಾಗುತ್ತೆ, ಆ ಗೆರೆಯ ಒಳಗಡೆ ಯಾವುದೇ ಭೂತ ಪ್ರೇತ ಪಿಶಾಚಿಗಳು, ಯಾವುದೇ ವಿಷ ಸರ್ಪಗಳು, ಜಂತುಗಳು, ಕ್ರಿಮಿಕೀಟಗಳು, ಯಾವುದೇ ಕೆಟ್ಟ ಪ್ರಾಣಿಗಳು ಯಾವ ಸಹ ಆ ಒಂದು ಗೆರೆ ಒಳಗಡೆ ಬರೋದಿಲ್ಲ. ಸುರಕ್ಷಿತವಾಗಿ ದೈವಿಕ ರಕ್ಷಣೆಯಲ್ಲಿ ಸಾಧನೆಯನ್ನು ಮಾಡಬಹುದು, ಅಥವಾ ನಿದ್ರೆ ಮಾಡಬಹುದು, ಅಥವಾ ಅಲ್ಲಿ ಉಳ್ಕೊಳ್ಬಹುದು. ಈ ರೀತಿ ಎಲ್ಲದಕ್ಕೂ ಸಹ ಈ ಒಂದು ರಕ್ಷಾ ಮಂತ್ರವನ್ನು ನೀವು ಪ್ರಯೋಗ ಮಾಡಿಕೊಳ್ಬಹುದು. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.